ನೆಲ್ಯಾಡಿಯ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಸಣ್ಣ ಮಳೆಯಲ್ಲೇ ಕೆರೆಯ ರೂಪ ಪಡೆದುಕೊಂಡಿದ್ದು ವಾಹನ ಸವಾರರ ಜೀವಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ರಸ್ತೆಯ ಮಧ್ಯಭಾಗದಲ್ಲಿ ಮೊಣಕಾಲಿನ ಮಟ್ಟದ ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣಗೊಂಡಿದ್ದು ಗುರುವಾರದಂದು ಸಂಜೆ ಸುರಿದ ಮಳೆಗೆ ಮಳೆ ನೀರು ತುಂಬಿಕೊಂಡ ಪರಿಣಾಮ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ಬೈಕ್, ಆಟೋ ರಿಕ್ಷಾ, ಕಾರು ಸೇರಿದಂತೆ ವಿವಿಧ ವಾಹನಗಳು ಓಡಾಡುತ್ತಿವೆ. ಆದರೆ ಮಳೆಯ ನೀರಿನಿಂದ ಹೊಂಡಗಳು ಗೋಚರಿಸದ ಕಾರಣ ಯಾವುದೇ ಕ್ಷಣದಲ್ಲಿ ಭೀಕರ ಅಪಘಾತ ಸಂಭವಿಸುವ ಭೀತಿ ಎದುರಾಗಿದೆ ಎಂದು ವಾಹನ ಸವಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಮಳೆಗಾಲ ಆರಂಭವಾಗುವುದಕ್ಕೂ ಮುನ್ನವೇ ರಸ್ತೆ ದುರಸ್ತಿ ಮಾಡುವಂತೆ ಹಲವು ಬಾರಿ ಗುತ್ತಿಗೆ ಪಡೆದ ಕೆಎನ್ಆರ್ ಕಂಪನಿಯು ಇಂಜಿನಿಯರ್ಗಳಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ತಾತ್ಕಾಲಿಕ ದುರಸ್ತಿ ಕಾರ್ಯವಾದರೂ ಕೈಗೊಳ್ಳುವಂತೆ ಒತ್ತಾಯಿಸಿದ್ರೂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದೀಗ ಕೇವಲ ಒಂದು ಸಣ್ಣ ಮಳೆಯಲ್ಲಿ ರಸ್ತೆ ಸಂಪೂರ್ಣ ನೀರಿನಿಂದ ತುಂಬಿ ವಾಹನ ಸವಾರಿಗೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸುರಿದ ಮಳೆಯಿಂದಾಗಿ ಸರ್ವಿಸ್ ಸರ್ಕಲ್ ಸಂಪೂರ್ಣ ಜಲಾವೃತಗೊಂಡಿದ್ದು ಪರಿಸ್ಥಿತಿಯ ಗಂಭೀರತೆಯನ್ನು ಗಮನಿಸಿದ ನೆಲ್ಯಾಡಿ ಸೋಷಿಯಲ್ ಡೆಮೊಕ್ರಾಟಿಕ್ ಆಟೋ ಯೂನಿಯನ್ ಸದಸ್ಯರು ಸ್ಥಳಕ್ಕೆ ಆಗಮಿಸಿ ವಾಹನ ಸವಾರಿಗೆ ಮುಂಜಾಗ್ರತಾ ಕ್ರಮವಾಗಿ ಅಪಾಯಕಾರಿ ಹೊಂಡಗಳ ಮಧ್ಯೆ ಬ್ಯಾರಿಕೇಡ್ ಅಳವಡಿಸಿದ್ರು. ಈ ವೇಳೆ ಆಕ್ರೋಶಗೊಂಡ ಯೂನಿಯನ್ ಸದಸ್ಯರು ಗುತ್ತಿಗೆದಾರರ ವಾಹನವನ್ನು ತಡೆದು ಪ್ರತಿಭಟನೆ ನಡೆಸಿ ತಕ್ಷಣ ರಸ್ತೆ ದುರಸ್ತಿ ಕಾರ್ಯ ಆರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಸರ್, ನೀವು ಈಗ ಯಾವಾಗ ಜಲ್ಲಿ ಹಾಕ್ತೀರಿ? ಇಲ್ಲಿ ಈಗ ಜಲ್ಲಿ ಹಾಕಿ ಕೊಡ್ತೀರಿ, 1 ಅವರಲ್ಲಿ ರೆಡಿ ಆಗುತ್ತೆ ಅದು 100%. ಇಲ್ಲದ್ರೆ ನಾವು ನಾಳೆ ಪ್ರತಿಭಟನೆ ಮಾಡ್ತೇವೆ. ಅದು ಕ್ಲಿಯರ್ ಮಾಡ್ಬೇಕು ಸರ್. ಅಲ್ಲಿ ನೀರು ನಿಲ್ತಾ ಉಂಟು, ಅದು ನೀರು ಕ್ರಾಸ್ ಆಗೋದು ಗೊತ್ತಾಗುದಿಲ್ಲ. ಅದು ನೀವು ಏನ್ ಬೇಕಾದ್ರೂ ಮಾಡಿ ನೀವು ಕ್ಲಿಯರ್ ಮಾಡ್ಬೇಕು. ಇವತ್ತೇ ನಾಳೆ ನೀರು ಕೂಡ ಅಲ್ಲಿ ಕೂಡ ನಿಲ್ಬಾರ್ದು, ಅದು ಕ್ಲಿಯರ್ ಆಗ್ಬೇಕು. ನೀವು ಅಲ್ಲಿ ಕೂಡ ಬಂದ್ ಮಾಡುದು, ನೀವು ಆ ಜಲ್ಲಿ ಹಾಕಿ ಕೊಡಿ ನಮಗೆ. ಸೈಡಲ್ಲಿ ಬಂದ್ ಮಾಡುದು, ನಡುವಲ್ಲಿ ಅಲ್ಲಿ ನೀರು ನಿಂತಿದೆ, ಯಾವ ಕಡೆಯಿಂದ ಹೋಗ್ಬೇಕು ಸರ್? ನಾವು ಇಲ್ಲಿ ಬಂದು ಕೇಳಿದಾಗ ಪೊಲೀಸ್ನವರು ನಮಗೆ ಜೋರ್ ಮಾಡ್ತಾರೆ. ನೀವು ಕೇಳಿದ್ರೆ ನೀವು ರೆಸ್ಪಾನ್ಸ್ ಮಾಡುದಿಲ್ಲ. ಪ್ರಸಾದ್ ಅವರು ಆಗದಿಲ್ಲ ಹೇಳ್ತಾ ಇದ್ದಾರೆ, ಈಗ ಬರ್ತಾರೆ ಅಂತ. ಎಷ್ಟು ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ.